ಪರಿಸ್ಥಿತಿ ಇದು ATM ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರ ಬೇಕು ಅಂತೇಳಿ ATM ಉಪಯೋಗ ಮಾಡ್ಕೊಂಡು ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ, ಡೆಬಿಟ್ ಅಕೌಂಟ್ನಾಗ ಒಂದು ಹಣನೂ ಇಲ್ಲ, ಒಂದು ರೂಪಾಯಿನೂ ಇಲ್ಲ. ಇವತ್ತಿಡೀ ರಾಜ್ಯದ ತುಂಬ ಒಂದು ಅಭಿವೃದ್ಧಿ ಕಾಮಗಾರ ಇಲ್ಲ. ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ. ಬರೀ ಒಂದೇ ನಿಮಗೆ ನರೇಗಾದ ಹೇಳಿದ್ರಿ, ಇಂಥ ಇನ್ನೂ ಬಹಳ ಅದಾವ. ಆದರೆ ಯಾವಕ್ಕೂ ಕೂಡ ಪಗಾರ ಇಲ್ಲ. 5-6 ತಿಂಗಳ ಪಗಾರ ಇಲ್ಲ ಅಂದ್ರೆ ಬಡವರು ಬದುಕಬೇಕಂದ್ರೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಬಹಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತಾ ಪದೇ ಪದೇ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗ ಅಂತ ಹೇಳ್ತಾರ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರ, ದಲಿತರು ಅಂತ ಹೇಳ್ತಾರ. ಬರೀ ಹೇಳೋದು ಅಷ್ಟೇನಾ? ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು, ನೀವು ಏನು ಅನುಕೂಲತೆ ಮಾಡಿಕೊಡ್ಲಿಲ್ಲ. ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ. ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕತ್ತಾರೆ. ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದೆ ಇದನ್ನೆಲ್ಲವನ್ನು ನೋಡಿ. ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಬೇಕು. ನಾವೆಲ್ಲ ಅವಾಗೂ ಹಿಂಗೆ ಕಾಲ ಇತ್ತು ನೋಡ್ರಿ. 2 ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ. ಅದೇ ತಮಿಳ್ನಾಡಿನಾಗ ನೋಡ್ರಿ, ಆಂಧ್ರ ಪ್ರದೇಶದಾಗ ನೋಡ್ರಿ, ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೆದಾವ. ಕರ್ನಾಟಕಕ್ಕೆ ದಾಡಿ ಆಗ್ಯದ. ಬಹುಶಃ ನನಗನ್ನಿಸ್ತದ ಇವರ ಹೊರಟತನ, ಸರ್ಕಾರದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನನಗನ್ನಿಸ್ತದೆ. ಈಗ ಕೇಂದ್ರ ಸರ್ಕಾರವು ನೋಡಿ, ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಕರಿಯಾಗಿಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು, ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ದು. ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದಾದ್ರೆ ಮಾಡಿಬಿಡ್ತಿದ್ರು. ಆದರೆ ಅದನ್ನೂ ಇಲ್ಲ, ಅದನ್ನೂ ಇಟ್ಕೊಂಡಿಲ್ಲ. ಈ ರೀತಿ ಆದರೆ ಹೆಂಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ. ನೋಡ್ರಿ, ನಿಜವಾಗಿ ನನಗೆ ತುಂಬ ನೋವಾಗ್ತದೆ ಇದೆಲ್ಲವನ್ನ ನೋಡಿ. ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು, ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ. ಆದರೂ ಬಹಳ ರೇರ್ ಆಗಿ ನಾನು ಯಾವಾಗ ತೊಂದರೆಗಳಾಗ್ತಾವ, ಜನರಿಗೆ ತೊಂದರೆಗಳಾಗ್ತಾವ, ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ನೋಡ್ರಿ, ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ರೆ ಅವ್ರು ಹೇಳಲಿ. ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ. ಈಗ ತಾವು ನೋಡ್ತಾರ, ನಾವು ಬಂದಾರ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ, ಬರ್ರಿ ಸಿದ್ದರಾಮಯ್ಯನವರೇ ಬಿಜಾಪುರ ಬಂದು ನೋಡ್ರಿ ಅಭಿವೃದ್ಧಿ ಅಂತೇಳಿ. ಆದರೆ ನೀವೇನು ಮಾಡಿದ್ರಪ್ಪ? 2 ವರ್ಷ ಆಯಿತು. ಒಂದು ಕೆಲಸ ಹೇಳ್ರಿ ಅಂತಂದು ನಿಮ್ಮ ಮನಸ್ಸಿಗಿದ್ದು ಸರಿ ಅನ್ನಿಸ್ತದ? ಒಂದು ಕೆಲಸ ಆದರೂ ಹೇಳ್ರಿ, ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು, ನಮ್ಮ MLA ಒಂದು ಫೌಂಡೇಶನ್ ಹಾಕ್ಯಾನ, ಅವನು ಇಂಥ ಕೆಲಸ ಮಾಡ್ಯಾನ ಅಂತ ಒಂದೇರೆ ಹೇಳ್ರಿ. ಸರ್ಕಾರದವ್ರು ಹೇಳ್ರಿ, ಒಂದೇರೆ ಯಾವ ಕೆಲಸನೂ ಇಲ್ಲಪ್ಪ 2 ವರ್ಷದಿಂದ. ಇದರ ಹಳ್ಳಿಗೆ ನಾವು ಅಡ್ಡಾಡ್ತೇವೆ. ಹಳ್ಳಿಯಾಗ ಒಂದು ರೋಡು ಸರಿ ಇಲ್ರಿ. ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಡ್ಬರ್ತಾರ, ಸಾಹೇಬ್ರ ಒಂದು 2 ಕಿಲೋಮೀಟರ್ ರೋಡ್ ಅದ ರೀ ಮಾಡಿಕೊಡ್ರಿ ಅಂತೇಳಿ. ನಾವು ಅಧಿಕಾರಿಗೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ. ಆದರೆ ನಾವು ಮಾಡಂಗಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳಂಗಿಲ್ಲ. ನಾವು ಏನು ಮಾಡೋದು? ಇನ್ನು ಯಾರಿಗೆ ಹೇಳೋದು ಇದನ್ನು? ಇದು ಬಹಳ ಶೋಚನೀಯವಾದಂಥ ಕೆಲಸ ಅಂತೇಳಿ ಈ ಸಂದರ್ಭ ಬಹಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ಕಾರಣ ಏನು ಅಂತಂದರೆ, ಇವರು ಏನು ಎದಕ್ಕೂ ಕೂಡ ಇವರು ಉಪ್ಪು ಹಾಕ್ತಾರೆ, ಬೇಯ್ರಿ ಅಂದ್ರಿ ಏನಂದ್ರೂ ಕೂಡ ಅದಕ್ಕೆ ಯಾವುದೂ ಬರ್ತಾ ಇಲ್ಲ. ಬರೀ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಅಂತೇಳಿ ಸಮಾಜದಲ್ಲಿರ್ತಕ್ಕಂಥ 5-10% ಬಡವರಿಗೆ ಕೊಟ್ಟು
ಇಂಥ ಬರೀ ರಾದ್ದಾಂತ ಈ ದೇಶದಲ್ಲಿ ಮಾಡಿದ್ದು ಈ ನೋಡ್ರಿ ಒಬ್ಬರಿಗೊಬ್ಬರು ತಾಳಮೇಳ ಅದಾನ ಸೇರಿ ಅವ್ರ ಜೊತೆ ಸೇರಿ ಹಾಳಾಗಬಾರ್ದು. ಒಂದೇ ಬಳ್ಳಿಯ ಗಿಡಗಳು ಎಲ್ಲ ಒಂದೇ ಬಳ್ಳಿ. ಬಿ ಆರ್ ಪಾಟೀಲ್ರು ನನ್ನ ಸ್ನೇಹಿತರು ಏನು ಹೇಳ್ತಾರೆ ಅವರೇ ಹೇಳ್ತಾರೆ, ಇಲ್ಲ ನೋಡಿರಲಿಲ್ಲ ಎಷ್ಟು ತೊಂದರೆ ಆಯ್ತು. ರಾಯರೆಡ್ಡಿ ಯಾರು ಅವರೆಲ್ಲ ನಮ್ಮ ಜನತಾದಳದ ಪರಿವಾರದಿಂದ ಬಂದವರು ತಾನೇ ಇವರೆಲ್ಲ. ಅವ್ರ ನೋವಾಗೆ ತಾನೇ ಅಂಥದ್ದೆಲ್ಲ ಹೇಳೋದು. ಮಂತ್ರಿಗಳೇ ನೇರವಾಗಿ ಸಾಲ ತಗೊಂಡರು, ಮನೆ ಕೊಟ್ಟರು ಎಲ್ಲ ಹೇಳೇರಲ್ರಿ. ಅದನ್ನು ಮತ್ತೆ ನನ್ನ ಬಾಯಲ್ಲಿ ಯಾಕೆ ಹೇಳ್ತೀರಿ? ನಡಿ ಊಟ ಮಾಡೋಣ ದಯವಿಟ್ಟು. ಹುಮ್ನಾಬಾದ್ ಜನರಿಗೆ ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.